ನಮಸ್ಕಾರ. ನಾನು ನಿಮ್ಮ ಮಹೇಶ್ ತಾಂತ್ರಿಕ್ ಕೊಳ್ಳೇಗಾಲ. ನಾನಿವಾಗ ಅಸ್ಸಾಂ ರಾಜ್ಯ ಗೋವಟ್ಟಿಲಿರುವ ಕಾಮಾಖ್ಯ ದೇವಿ ಮಂದಿರದಲ್ಲಿದ್ದೀನಿ. ಇವಾಗ ಇಲ್ಲಿ ಕಾಮಾಖ್ಯ ದೇವಿ ಮಂದಿರದಲ್ಲಿ ನೀಲಪರ್ವತದ ಮೇಲೆ ತಾಯಿ ನೆಲೆಯಾಗಿರ್ತಕ್ಕಂಥದ್ದು. ಈ ಒಂದು ಸ್ಥಳದ ಮಹಿಮೆ ಏನು, ಈ ಸ್ಥಳದ ಬಗ್ಗೆ ಸ್ವಲ್ಪ ನಾನು ಸಾಧ್ಯವಾದಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಈ ಸ್ಥಳದಲ್ಲಿ ಯಾರಿಗೆ ಯಾವ ರೀತಿಯಲ್ಲಿ ಮಾಡಿಕೊಂಡ್ರೆ ಈ ಸ್ಥಳಕ್ಕೆ ಬಂದು ಏನು ಮಾಡಬೇಕು, ಯಾವ ರೀತಿ ಪೂಜಿಸ್ಬೇಕು, ಯಾವ ರೀತಿ ಒಂದು ಮಂತ್ರ ಸಾಧನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಸ್ಥಳ ಬಂದು ನಮ್ಮಂತ ಮಾಂತ್ರಿಕರಿಗೆ, ಮಂತ್ರವಾದಿಗಳಿಗೆ, ಮಾಂತ್ರಿಕ ವಿದ್ಯೆಗೆ ಮಾತ್ರ ತುಂಬಾ ಪವರ್ಫುಲ್ ಆದಂತ ಒಂದು ಶಕ್ತಿ ಪೀಠ ಇದು. ಯಾಕಂತಂದ್ರೆ ಮಂತ್ರ ಬಳಕೆ ಮಾಡುವಂತವ್ರಿಗೆ, ಮಂತ್ರವನ್ನ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಮತ್ತು ಶತ್ರು ಸಂಹಾರ ಆಗಿರ್ಬೋದು, ಅಥವಾ ಆಕರ್ಷಣೆ ಮಂತ್ರ, ಸಿದ್ಧಿ ಮಂತ್ರ, ಈ ತರದ ಮಂತ್ರ ಬಳಕೆ ಮಾಡಿ ಕರೆಕ್ಟ್ ಆದಂತ ರೀತಿಯಲ್ಲಿ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಪವರ್ಫುಲ್ ಆದಂತ ಒಂದು ಸ್ಥಳ ಇದು. ಯಾಕಂತಂದ್ರೆ ಈ ಸ್ಥಳದಲ್ಲಿ ಅಷ್ಟಸಿದ್ಧಿಗಳು, ಸರ್ವಸಿದ್ಧಿ, ಸಕಲ ಸಿದ್ಧಿ, ಮಂತ್ರಸಿದ್ಧಿ, ತಂತ್ರಸಿದ್ಧಿ, ಕರ್ಣಪಿಚಾತಿ ಆಗಿರ್ಬೋದು, ಕುಟಿಚಾತನ್ಗಳು, ಮತ್ತೆ ಈ ಅಘೋರಿಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಮಂತ್ರ, ತಂತ್ರ, ಕುತಂತ್ರ, ಅಘೋರಿ ಪೂಜೆಗಳಿಗೆ ಬೇಕಾಗಿರ್ತಕ್ಕಂಥ ಕೆಲವು ಮಂತ್ರಗಳಿರ್ತವೆ. ಅಂತ ಒಂದು ಮಂತ್ರಗಳು ಇಲ್ಲಿ ಯಾವುದೇ ತರದ ಮಂತ್ರವನ್ನ ಬಳಕೆ ಮಾಡಿದ್ರು ನೀವು ಬೇರೆ ಕಡೆ ಕುಂತು 48 ದಿನ ಸಾಧನೆ ಮಾಡೋದು ಒಂದೇ. ಈ ಜಾಗದಲ್ಲಿ ಬಂದು ಕರೆಕ್ಟ್ ಆದಂತ ರೀತಿಯಲ್ಲಿ ಒಂದು ಮಂತ್ರವನ್ನ ಕರೆಕ್ಟ್ ಆದಂತ ಪೂಜೆ ವಿಧಾನದಲ್ಲಿ ಕೂತ್ಕೊಂಡು ಒಂದು ಮಂತ್ರವನ್ನ ಸಿದ್ಧಿ ಮಾಡ್ಕೊಂಡು ಹೋದ್ರೆ ಜೀವನ ಪರ್ಯಂತ ನಿಮ್ಮನ್ನ ಅದು ರಕ್ಷಣೆ ಮಾಡ್ತದೆ. ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಸ್ಥಳದ ಮಹಿಮೆನೆ ಅಂತದ್ದು. ಈ ಕರ್ಣಪಿಚಾತಿ, ಕುಟಿಚಾತನ್ಗಳು ಇವೆಲ್ಲ ತಾಯಿಯ ಈ ಮಣ್ಣಲ್ಲಿ ಬಿದ್ದು ಬೆರೀತಾವೆ. ಯಾರು ಸಿದ್ಧಿ ಮಾಡ್ಕೊಂಡ್ರು ಕೂಡ ಅವ್ರ ಜೊತೆಲಿ ಹೋಗೋದಕ್ಕೆ ರೆಡಿ ಇದ್ದಾವೆ ಅಂತ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಸ್ಥಳ ಇದು. ಈ ಬೇತಾಳ, ಕುಟಿಚಾತನು, ಈ ತರದವಾದಂತ ವಿದ್ಯೆಗಳಿಗೆ ತುಂಬಾ ಮಹತ್ವವಾದಂತ ಸ್ಥಳ ಇದು. ತುಂಬಾ ಪವರ್ಫುಲ್ ಆದಂತ ಜಾಗ. ಅದರಲ್ಲೂ ಕೂಡ ಸ್ತ್ರೀ ವಶೀಕರಣ ಆಗಿರ್ಬೋದು, ಪುರುಷ ವಶೀಕರಣ ಆಗಿರ್ಬೋದು, ಜನಾಕರ್ಷಣೆ, ಧನಾಕರ್ಷಣೆ, ಇದು ಯಾವುದೇ ವಿದ್ಯೆಗೂ ಬೇಕಾಗಿರ್ತಕ್ಕಂಥದ್ದು ಮೇನ್ ಏನಪ್ಪಾ ಅಂತಂದ್ರೆ ವಶೀಕರಣ ಮಾಡ್ಬೋದು ಅಥವಾ ಆಕರ್ಷಣೆ ಮಾಡುವುದಕ್ಕೆ ಆಗ್ಲಿ, ಯಾವುದಕ್ಕೆ ಬೇಕಾಗಿರ್ತಕ್ಕಂಥದ್ದು ಗಿಡಮೂಲಿಕೆ ಮತ್ತು ಮಂತ್ರ. ಮಂತ್ರ ಇಲ್ಲದೆ ಯಾವುದೇ ಕಾರಣಕ್ಕೂ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಯಾಕಂತಂದ್ರೆ ಮಂತ್ರ, ತಂತ್ರ, ಕುತಂತ್ರ 3 ವಿದ್ಯೆನೂ ಕರೆಕ್ಟ್ ಆದಂತ ರೀತಿಯಲ್ಲಿ ಕಲ್ತಿರ್ಬೇಕು. ಅದರಲ್ಲಿ ಮಂತ್ರ, ವಶೀಕರಣದ ಮಂತ್ರ ಕರೆಕ್ಟ್ ಆದಂತ ರೀತಿಯಲ್ಲಿ ಸಿದ್ಧಿ ಆಗಿರ್ಬೇಕು. ಅದಾಗಿದ್ದಾಗ ಮಾತ್ರನೇ ಯಾರೋ ಒಬ್ಬ ವ್ಯಕ್ತಿಯನ್ನ ಅವರ ವಸ್ತು ಮೂಲಕ ನಮ್ಮ ವಶಕ್ಕೆ ತಗೊಳ್ಳೋದಕ್ಕೆ ನಾವು ಅಷ್ಟು ಸಾಮಾನ್ಯವಾಗಿ ಪ್ರಯತ್ನ ಪಟ್ಟು ವಶಕ್ಕೆ ತಗೋಬಹುದು. ಯಾಕಂತಂದ್ರೆ ಮಂತ್ರ ಕರೆಕ್ಟ್ ಆದಂತ ರೀತಿಯಲ್ಲಿ ಸಿದ್ಧಿ ಆಗಿರ್ಬೇಕು. ಸುಮ್ನೆ ಏಕಾಏಕಿ ಯಾರ ಮೇಲೆ ಅಂದ್ರೆ ಅವ್ರ ಮೇಲೆ ಪ್ರಯೋಗ ಮಾಡಕ್ ಬರೋಲ್ಲ. ಹಂಗಾಗಿ ಈ ಸ್ಥಳದ ಮಹಿಮೆ ಏನು ಅಂತಂದ್ರೆ ಮಾಂತ್ರಿಕರಿಗೆ, ಮಂತ್ರವಾದಿಗಳಿಗೆ, ಈ ವಿದ್ಯೆಯನ್ನ ಕಲಿತಕ್ಕಂಥವ್ರಿಗೆ ಮಂತ್ರ ಸಿದ್ಧಿ ಮಾಡ್ಕೊಳ್ಳೋದಕ್ಕಂತೂ ತುಂಬಾ ಪವರ್ಫುಲ್ ಆದಂತ ಜಾಗ. ನೀವು ಎಲ್ಲೇ ಕೂತು 48 ದಿನ ಬೇರೆ ಕಡೆ ಕುಂತು ಮಾಡೋದು ಒಂದೇ. ಇಲ್ಲಿ 1 ಅವರ್ ಕರೆಕ್ಟ್ ಆದಂತ ರೀತಿಯಲ್ಲಿ ಭಯ ಭಕ್ತಿಯಿಂದ ಕುಂತು ಆ ಮಂತ್ರವನ್ನ ಕರೆಕ್ಟ್ ಆದಂತ ರೀತಿಯಲ್ಲಿ ಬರೀ 1 ಗಂಟೆ ಟೈಮ್ ಸಿದ್ಧಿ ಮಾಡ್ಕೋಬಹುದು. ಅಷ್ಟು ಪವರ್ ಇರ್ತಕ್ಕಂಥ ಒಂದು ಸ್ಥಳ ಇದು. ಯಾಕಂತಂದ್ರೆ ಈ ಸ್ಥಳದಲ್ಲಿ ನಾನು 2 ದಿನ ಇದ್ದೀನಿ. ಈ ಸ್ಥಳದಲ್ಲಿ 2 ದಿನದಿಂದ ನಾನು ಮಂತ್ರ ಬಳಕೆ ಮಾಡ್ತಾ ಇದ್ದೀನಿ. ಒಂದೊಂದು ಮಂತ್ರನು ಯಾವ ರೀತಿ ಫಲಿತಾಂಶ ಕೊಡ್ತದೆ, ಯಾವ ರೀತಿ ಅದ್ರ ಪ್ರಭಾವ ಬೀರುತ್ತದೆ ಅನ್ನೋದು ನನಗೆ ಅನುಭವ ಆಗಿದೆ. ಯಾಕಂತಂದ್ರೆ ಇದರಲ್ಲಿ ಇಲ್ಲಿ ಕುಂತು ಒಂದು ಮಂತ್ರವನ್ನ ನಾವು ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಕುಂತಂತ ಸಂದರ್ಭದಲ್ಲಿ ಕೈಯಲ್ಲಿ ಮಣಿಯನ್ನ ಹಿಡಿದು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ ಆ ಮಂತ್ರ ಉಚ್ಚಾಟನೆ ಮಾಡ್ತಾ ಇದ್ರೆ, ಆ ಮಂತ್ರವನ್ನ ನಾವು ಬಳಕೆ ಮಾಡ್ತಾ ಸಿದ್ಧಿ ಮಾಡ್ತಾ ಕುಂತಿದ್ರೆ ಅಲ್ಲಿ ಆಗ್ತಕ್ಕಂಥ ಅನುಭವ ಏನು, ಅಲ್ಲಿ ಏನೇನು ಅನುಭವ ಆಗ್ತದೆ, ಯಾವ ರೀತಿಯಲ್ಲಿ ಮಂತ್ರವನ್ನ ಒಂದು ನಾವು ಬಳಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಒಳಗಡೆ ಆಗ್ತಕ್ಕಂಥ ಒಂದು ಬದಲಾವಣೆಗಳು, ಇದನ್ನೆಲ್ಲ ನಾನು ಚೆನ್ನಾಗಿ ಗಮನಿಸಿ ಇದನ್ನ ನಾನು ವಿಚಾರಕ್ಕೆ ಬಂದಿರತಕ್ಕಂಥದ್ದು. ಯಾಕಂತಂದ್ರೆ ತುಂಬಾ ಪವರ್ಫುಲ್ ಆದಂತ ಒಂದು ಸಿದ್ಧಿಯಾದಂತ ಸ್ಥಳ ಇದು. ಈ ಸ್ಥಳದಲ್ಲಿ ಸಿದ್ಧಿಗಳು ಬಿದ್ದು ಬೆರೀತಾವೆ. ಯಾಕಂತಂದ್ರೆ ಇದನ್ನ ಕರೆಕ್ಟ್ ಆದ ರೀತಿಯಲ್ಲಿ ಸಿದ್ಧಿ ಮಾಡಿಕೊಂಡು ಕರೆಕ್ಟ್ ಆದ ರೀತಿಯಲ್ಲಿ ಬಳಕೆ ಮಾಡದ್ದೇ ಆದ್ರೆ ಇದರಲ್ಲಿ ಯಾವುದೇ ಒಂದು ಮಂತ್ರವನ್ನ ಇಲ್ಲಿ ಸಿದ್ಧಿ ಮಾಡ್ಕೊಂಡ್ರೆ ಸೋಲು ಅಂತಕ್ಕಂಥದ್ದೇ ಬರಲ್ಲ. ಅಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡ್ತದೆ. ಯಾಕಂತಂದ್ರೆ ಅಂತ ಒಂದು ಶಕ್ತಿ ಪೀಠ ಇದು. ಪ್ರಪಂಚದಲ್ಲೇ ಶಕ್ತಿ ಪೀಠದಲ್ಲಿ ನಂಬರ್ 1 ಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ ಪೀಠ ಇದು ಕಾಮಾಖ್ಯ ದೇವಿ. ಅಸ್ಸಾಂ ರಾಜ್ಯದ ಗುವಾಹಟಿ ನಗರದಲ್ಲಿರುವ
ಕಾಮಾಖ್ಯ ದೇವಿ ಟೆಂಪಲ್, ಕಾಮಾಖ್ಯ ದೇವಿ ಶಕ್ತಿಪೀಠ. ಇಲ್ಲಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಶಿಲೆ ರೂಪದಲ್ಲಿ ದೇವರನ್ನ ಆರಾಧಿಸಲ್ಲ, ಯವನಿ ರೂಪದಲ್ಲೇ ತಾಯಿಯನ್ನ ಆರಾಧಿಸ್ತಕ್ಕಂಥದ್ದು. ಬರುವಂತ ಭಕ್ತಾದಿಗಳೆಲ್ಲ ಭಯ ಭಕ್ತಿಯಿಂದ ತುಂಬಾ ವಿಶೇಷವಾದಂತ ರೀತಿಯಲ್ಲಿ ಇಲ್ಲಿ ದೇವಿಯನ್ನ ಆರಾಧಿಸ್ತಾರೆ. ಯಾಕಂತಂದ್ರೆ ಅಷ್ಟು ಈ ಮಣ್ಣಲ್ಲಿ, ಈ ಸ್ಥಳದಲ್ಲಿ ಅಷ್ಟು ಸರ್ವ ಸಿದ್ಧಿಗಳು ಅದೇ ರೀತಿ ಇದೆ. ತುಂಬಾ ಪವರ್ಫುಲ್ ಆದಂತ ಜಾಗ. ಈ ಮಾಂತ್ರಿಕರಿಗಂತೂ ಪದೇ ಪದೇ ಹೇಳ್ತಾ ಇದ್ದೀನಿ, ತುಂಬಾ ಪವರ್ಫುಲ್ಲು. ಸಿದ್ಧಿ ಮಾಡ್ಕೊಳ್ಳೋರಿಗಂತೂ ಹೇಳಿ ಮಾಡಿಸ್ತಂತ ಜಾಗ ಇದು. ನಮಸ್ಕಾರ, ಒಳ್ಳೆದಾಗ್ಲಿ.